ಓಂ ಆನಂದಮಯೋಭ್ಯಾಸಾತ್ ಓಂ ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣಸ್ತತಃ. ಭಗವಂತ ಸರ್ವಶಬ್ದಗಳಿಂದಲೂ ವಾಚ್ಯ ಅಂತ ಆದ್ಮೇಲೆ ಅವನನ್ನ ಆ ಎಲ್ಲಾ ಶಬ್ದಗಳಿಂದಲೂ ವಾಚ್ಯ ಅಂತ ಅನ್ನೋದನ್ನ ಸೂತ್ರ ವ್ಯಕ್ತವಾಗಿ ಹೇಳಬೇಕಿತ್ತು. ಆನಂದಮಯ ಅನ್ನೋ ಶಬ್ದವನ್ನು ಮಾತ್ರ ಯಾಕೆ ಪ್ರಯೋಗ ಮಾಡಿದೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ನಮಗೆ ಈ ಪ್ರಶ್ನೆ ಬಂದಾಗ ಅದನ್ನ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸರ್ವಗುಣತ್ವತಃ ಅನ್ನುವ ಒಂದು ಮಾತಿನಿಂದಲೇ ಉತ್ತರ ಕೊಡ್ತಿದ್ದಾರೆ. ನಮಗೆ ಎಲ್ರಿಗೂ ಕೂಡ ನಮ್ಮ ಆನಂದ ಅಂತ ಅನ್ನೋದು ಅತ್ಯಂತ ಇಷ್ಟ. ಬ್ರಹ್ಮಾನಂದವೂ ಕೂಡ ನಮಗೆ ಇಷ್ಟವೇ. ಯಾಕೆಂದ್ರೆ ನಮ್ಮ ಆನಂದ ನಮಗೆ ಸಿಗುವುದು ಬ್ರಹ್ಮಾನಂದವನ್ನು ಉಪಾಸನೆ ಮಾಡಿದಾಗಲೇ. ಆನಂದ ಶ್ಮಶ್ರು ಆನಂದ ಕೇಶಃ ಆಪಾದನಃ ಸರ್ವಯೇವ ಆನಂದ ಏವಮೇನಂ ಆನಂದಂ ವೇದ ಆನಂದ ಏವ ಸಭವತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉದ್ಧರಿಸಿದಂತಹ ಒಂದು ವೇದವಾಕ್ಯ ಇದೆ. ಅವನು ಆನಂದಮಯವಾದ ಕೂದಲು, ಆನಂದಮಯವಾದ ಗಡ್ಡ, ಮೀಸೆ ಇತ್ಯಾದಿಗಳುಳ್ಳವನು. ಆಪಾದನಃ ಸರ್ವಯೇವ ಆನಂದ, ಕಾಲ ಉಗುರಿನಿಂದ ಹಿಡಿದು ತಲೆಯವರೆಗೆ ಅವನು ಪೂರ್ಣ ಆನಂದ ಸ್ವರೂಪನೇ. ಏನಮೇವ ಆನಂದಂ ವೇದ, ಯಾರು ಭಗವಂತನನ್ನು ಆನಂದ ಅಂತ ತಿಳಿತಾನೆ ಆನಂದವೇ ಸಭವತಿ, ಅವನು ಕೂಡ ತನ್ನ ಆನಂದವನ್ನ ಸ್ವರೂಪ ಆನಂದವನ್ನು ವ್ಯಕ್ತ ಮಾಡ್ಕೋತಾನೆ ಅಂತ ಶ್ರುತಿ ಹೇಳೋದ್ರಿಂದ ಬ್ರಹ್ಮಾನಂದವು ಕೂಡ ನಮಗೆ ಇಷ್ಟವೇ ಆಗಿದೆ ಅಂತ ಇಷ್ಟು ಉತ್ತರ ಈ ಹಿಂದೆ ಹೇಳಿದರು. ಯದ್ವಾ ಸರ್ವಗುಣತ್ವಾತ್ ಇನ್ನೊಂದು ಉತ್ತರವನ್ನು ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಸರ್ವಗುಣತ್ವಾತ್ ಅಂತಂದ್ರೆ ಇಲ್ಲಿ ಗುಣ ಎಂಬ ಶಬ್ದಕ್ಕೆ ಉಪಕಾರಕ ಅಂತ ಅರ್ಥ. ಆನಂದಮಯ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಇದು ಹಿಂದೆ ಮುಂದೆ ಬಂದಿರುವಂತಹ ಎಲ್ಲಾ ಅಧಿಕರಣಗಳಿಗೂ ಕೂಡ ಉಪಕಾರಕವಾಗಿರೋದ್ರಿಂದ ನಮಗೆ ಸಹಾಯಕ ಆಗಿದೆ ಅಂತ ಅಭಿಪ್ರಾಯ. ಸರ್ವಗುಣತ್ವಾತ್, ಹಾಗಾದ್ರೆ ಸರ್ವಗುಣ, ಅಲ್ಲಿ ಗುಣ ಎಂಬ ಶಬ್ದಕ್ಕೆ ಉಪಕಾರಕ ಅಂತ ಅರ್ಥ ಬರೋದು ಹೇಗೆ ಅಂದ್ರೆ ಗುಣಾನಾಂಚ ಪರಾರ್ಥತ್ವಾತ್ ಅಸಂಬಂಧ ಸಮತ್ವಾತ್ ಸ್ಯಾತ್ ಅಂತ ಒಂದು ಜೈಮಿನಿ ಸೂತ್ರ ಇದೆ. ಆ ಸೂತ್ರಕ್ಕನುಸಾರವಾಗಿ, ಆ ಸೂತ್ರದ ಅರ್ಥ ನಮಗೆ ಇಲ್ಲೇನು ಬೇಕಾಗಿಲ್ಲ. ಗುಣಾನಾಂಚ ಪರಾರ್ಥತ್ವಾತ್, ಇದು ಆ ಸೂತ್ರದಿಂದ ನಮಗೆ ತೋರಿ ಬರುವಂತಹ ವಿಷಯ. ಗುಣಗಳೆಲ್ಲವೂ ಕೂಡ ಪರಾರ್ಥ ಅಂದ್ರೆ ಇನ್ನೊಬ್ಬರಿಗೆ ಉಪಕಾರಕ ಆಗಿರ್ತದೆ ಅಂತ ಹೀಗಲ್ಲಿ ತೋರಿ ಬರ್ತದೆ ಅಂತ ಆ ಸೂತ್ರದಲ್ಲಿ ಗುಣ ಎಂಬ ಶಬ್ದವನ್ನು ಉಪಕಾರಕ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಹಾಗೆ ಮಾಡಿರೋದ್ರಿಂದ ಉಪಕಾರಕ್ಕೆ ಗುಣಪದ ಯೋಗಾತ್, ಗುಣಾನಾಂಚ ಪರಾರ್ಥತ್ವಾತ್ ಅಸಂಬಂಧ ಸಮತ್ವಾತ್ ಸ್ಯಾತ್, ಇಷ್ಟಿಷ್ಟು ಜೈಮಿನಿಯ ಸೂತ್ರದ ಸ್ವರೂಪ. ಜೈಮಿನಿಂ ಕರ್ಮಮೀಮಾಂಸಾ ಕರ್ತಾರಮಕರೋದ್ವಿಭು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದ ಈ 10ನೇ ಅಧ್ಯಾಯದ 82ನೇಯ ಶ್ಲೋಕ. ಅಲ್ಲಿ ಈ ಜೈಮಿನಿಯನ್ನ ಕರ್ಮಮೀಮಾಂಸಾಳ ಕರ್ತೃವನ್ನಾಗಿ ವ್ಯಾಸರು ಪ್ರತಿಷ್ಠಾಪನೆ ಮಾಡಿದರು. ಕರ್ಮಮೀಮಾಂಸವನ್ನು ರಚನೆ ಮಾಡುವಂತ ಅವನಿಗೆ ಹೇಳಿದರು ಅಂತ ಈಗ ಕಂಡು ಬರ್ತದೆ. ಆದ್ದರಿಂದ ಜೈಮಿನಿಯ ಋಷಿಯೇ ಈ ಕರ್ಮಮೀಮಾಂಸವನ್ನು ರಚನೆ ಮಾಡಿದವನು. ಅದರಲ್ಲಿ ಇದೊಂದು ಸೂತ್ರ. ಆ ಸೂತ್ರಕ್ಕನುಸಾರವಾಗಿ ಈ ಗುಣ ಎಂಬ ಶಬ್ದಕ್ಕೆ ಉಪಕಾರಕ ಅಂತ ಅರ್ಥ ಇದೆ. ಉಪಕಾರಕ ಅಂತ ಅರ್ಥ ಇರೋದ್ರಿಂದ ಇಲ್ಲಿಯೂ ಕೂಡ ಸರ್ವಗುಣತ್ವ ಅಂತಂದ್ರೆ ಎಲ್ಲ ಅಧಿಕರಣಗಳಿಗೂ ಈ ಆನಂದಮಯ ಎಂಬ ಶಬ್ದವು ಉಪಕಾರಕ ಆಗಿದೆ ಅಂತ ಅರ್ಥ ಸಿಗ್ತದೆ. ಪೂರ್ವ ಉತ್ತರ ಸರ್ವನಯ ಉಪಕಾರಕತ್ವ, ಹಿಂದಿನ ಮುಂದಿನ ಎಲ್ಲ ಅಧಿಕರಣಗಳಿಗೂ ಕೂಡ ಇದು ಉಪಕಾರಕವಾಗಿದೆ. ತಥಾಹಿ, ಅದು ಹೇಗೆ ಅಂದ್ರೆ ಪೂರ್ವೋಕ್ತ ಜಿಜ್ಞಾಸ ಅಪೇಕ್ಷಾ ಸಮಾಧಿ ಹೇತುತ್ವ, ಹಿಂದೆ ಹೇಳಲ್ಪಟ್ಟಿರುವಂತಹ ಜಿಜ್ಞಾಸೆಗಳೇನಿದೆ ಅಥವಾ ಆಕ್ಷೇಪಗಳೇನಿವೆ, ಕೆಲವರು ಜಿಜ್ಞಾಸೆ ಮಾಡಬಹುದು, ಕೆಲವರು ಆಕ್ಷೇಪಣೆ ಮಾಡಬಹುದು. ಆ ಎಲ್ಲ ಆಕ್ಷೇಪ ಮತ್ತು ಜಿಜ್ಞಾಸೆಗಳಿಗೆ ಸಮಾಧಿ ಅಂದ್ರೆ ಸಮಾಧಾನ. ಆ ಸಮಾಧಾನವನ್ನ ಮಾಡಲಿಕ್ಕೆ ಹೊರಟಿರುವಂಥದ್ದು ಈ ಆನಂದಮಯ ಎಂಬ ಶಬ್ದ. ತಥಾ ನಾಲ್ಪೇ ಸುಖಮಿತಿ ಪ್ರೋಕ್ತೈ ಆನಂದಮಯತೋಕ್ತಿತಃ ಅನಂತತ್ವಂ ಸುನಿರ್ಣೀತಂ ಪೂರ್ಣಾನಂದೋ ಹಿ ನಾಲ್ಪಕೆ ಇತಿ ಅನುವ್ಯಾಖ್ಯಾನೋಕ್ತೇ. ಅನುವ್ಯಾಖ್ಯಾನದಲ್ಲಿ ಕೂಡ ಹೀಗೆ ಮಾತಿದೆ. ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಅಂತ ಚಾಂದೋಗ್ಯ ಭಾಷ್ಯವನ್ನ ಅಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಹೀಗೆ ನಾಲ್ಪೇ ಸುಖಮಸ್ತಿ, ಅಲ್ಪನಾದಂತಹ ಅಪೂರ್ಣನಾದಂತಹ ವ್ಯಕ್ತಿಯಲ್ಲಿ ಸುಖ ಅಂತನೂ ಇರುವುದಿಲ್ಲ. ಪೂರ್ಣನಾದ ವ್ಯಕ್ತಿಯಲ್ಲೇ ಸುಖ ಇರಲಿಕ್ಕೆ ಸಾಧ್ಯ. ಪೂರ್ಣನಾದ ವ್ಯಕ್ತಿಯಲ್ಲೇ ಪೂರ್ಣ ಸುಖ. ಹೀಗೆ
ಇತಿ ಪ್ರೋಕ್ತ್ಯ ಏವ ಹೀಗೆ ಉಕ್ತಿ ಇರುವುದರಿಂದಲೇ ಆನಂದಮಯತ್ವೋಕ್ತಿತಃ ಪರಮಾತ್ಮನಿಗೆ ಆನಂದಮಯತ್ವವನ್ನು ಹೇಳಿದ್ದರಿಂದ ಅನಂತತ್ವಂ ಸುನಿರ್ಣೀತಂ ಭಗವಂತನಿಗೆ ಅನಂತತ್ವವನ್ನು ಕೂಡ ನಾವು ನಿರ್ಣಯಿಸಿದಂತಾಯಿತು. ಯಾಕೆಂದ್ರೆ ಪೂರ್ಣಾನಂದ ಅಲ್ಪಕ್ಕೆ ನಹಿ, ಅಲ್ಪನಾದಂತಹ ವ್ಯಕ್ತಿಯಲ್ಲಿ ಪೂರ್ಣಾನಂದ ಅಂತನೂ ಇರೋದು ಸಾಧ್ಯ ಇಲ್ಲ. ಇತಿ ಅನುವ್ಯಾಖ್ಯಾನೋಕ್ತೇ ಯೋ ವೈ ಭೂಮ ತತ್ಸುಖಂ ನಾಲ್ಪೇ ಸುಖಮಸ್ತಿ ಇತಿ ಶ್ರುತ್ಯುಕ್ತ ದಿಶ. ಇದು ಛಾಂದೋಗ್ಯೋಪನಿಷತ್ತಿನ ಮಾತು. ಪೂರ್ಣಗುಣಸ್ಯೈವ, ಯಾರು ಪೂರ್ಣಗುಣನಾಗಿದ್ದಾನೋ ಅವನಿಗೆ ಪೂರ್ಣಾನಂದತ್ವ ಇರುವುದು ಸಾಧ್ಯ. ಆದ್ದರಿಂದ ವಿಷ್ಣೋ ಅತ್ರ ಪೂರ್ಣಾನಂದತ್ವೋಕ್ತವು, ಇಲ್ಲಿ ವಿಷ್ಣುವಿಗೆ ಪೂರ್ಣಾನಂದತ್ವವನ್ನು ಹೇಳಿದರೆ ಅವನಿಗೆ ಈ ಪೂರ್ಣ ಗುಣತ್ವವನ್ನು ಕೂಡ ಹೇಳಿದಂತಾಗ್ತದೆ. ಅಥಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಂಹತಿ ಬ್ರಹ್ಮಯತಿ ಚ ಅಂತ ಅದು ಕೂಡ ಒಂದು ಉಪನಿಷತ್ತಿನ ಮಾತೆ, ಆಚಾರ್ಯ ಸರ್ವಮೂಲದಲ್ಲಿ ಉದ್ಧರಿಸಿರುವಂಥದ್ದೇ. ಈ ಪರಮಾತ್ಮನನ್ನು ಬ್ರಹ್ಮ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅಥಕಸ್ಮಾದುಚ್ಯತೆ ಯಾಕೆ ಹೇಳ್ತಾರೆ ಅಂದ್ರೆ, ಬ್ರಹ್ಮತಿ ತಾನು ಗುಣಪೂರ್ಣನಾಗಿದ್ದಾನೆ, ಬ್ರಹ್ಮಯತಿ ತನ್ನನ್ನು ಉಪಾಸನಿಸಿದವರನ್ನು ಕೂಡ ಅವನು ಗುಣಪೂರ್ಣರನ್ನಾಗಿ ಮಾಡ್ತಾನೆ, ಆದ್ರಿಂದ ಅವನನ್ನ ಬ್ರಹ್ಮ ಅಂತ ಹೇಳ್ತಾರೆ. ಇತ್ಯಾದಿನ ಬ್ರಹ್ಮಶಬ್ದಾದಿ ಉಕ್ತ, ಬ್ರಹ್ಮಶಬ್ದ ಮತ್ತು ಆತ್ಮಶಬ್ದ ಇತ್ಯಾದಿಗಳಿಂದ ಉಕ್ತವಾದದ್ದು ಯಾವುದು? ಅನಂತ ಗುಣವತ್ವ ಅನ್ನೋದು. ಆತ್ಮಶಬ್ದಕ್ಕೂ ಕೂಡ ಅದೇ ಅರ್ಥ. ಆತ್ಮ ಆತತ ಗುಣತ್ವೇನ ಅಂತ ಅದು ಕೂಡ ಆತ್ಮಶಬ್ದವು ಗುಣಪೂರ್ಣತ್ವವನ್ನು ಹೇಳ್ತದೆ. ಆತ್ಮ ಆತತ ಗುಣತ್ವೇನ, ಭಗವಂತ ಆತತ ವ್ಯಾಪ್ತವಾದ ಗುಣಗಳುಳ್ಳವನು, ಅನಂತವಾದ ಗುಣವುಳ್ಳವನಾದ್ರಿಂದ ಅವನೇ ಆತ್ಮ. ಆತ್ಮಾಭಾಸಾಸ್ತದನ್ನೇತು ನಹ್ಯೇತೇಷಾಂ ತಥಾ ಗುಣಾಃ. ಉಳಿದವರೆಲ್ಲರೂ ಕೂಡ ನಮ್ಮನ್ನ ಆತ್ಮರು ಅಂತ ಹೇಳ್ತಾರಲ್ಲ, ನಮ್ಮನ್ನೆಲ್ಲರನ್ನೂ ಒಂದು ಜೀವ ಎಂಬ ದೃಷ್ಟಿಯಲ್ಲಿ ಆತ್ಮರು ಅಂತ ಹೇಳಬೇಕೇ ಹೊರತು ವ್ಯಾಪ್ತವಾದ ಗುಣಗಳು ನಮಗೆ ಇಲ್ಲ. ವ್ಯಾಪ್ತವಾದ ಗುಣಗಳು ಇಲ್ಲದೆ ಇರೋದ್ರಿಂದ ನಾವು ಆತ್ಮರೇ ಅಲ್ಲ ಆ ದೃಷ್ಟಿಯಿಂದ. ಹೀಗೆ ಬ್ರಹ್ಮಶಬ್ದಾದಿ ಅಂದ್ರೆ ಬ್ರಹ್ಮಶಬ್ದ, ಆನಂದ, ಆತ್ಮಶಬ್ದ ಇತ್ಯಾದಿಗಳಿಂದ ಉಕ್ತವಾದ ಗುಣವತ್ವ, ಅನಂತ ಗುಣವತ್ವ ಅಂತನ್ನುವುದು ಈ ಆನಂದಮಯ ಎಂಬ ಶಬ್ದದಿಂದ ಸೂಚಿತ ಆಗಿದೆ. ವಿಷ್ಣುವರೇವ ಜಿಜ್ಞಾಸ್ಯತ್ವ ಉಪಪಾದಕತ್ವಾತ್, ವಿಷ್ಣುವೇ ಹಾಗೆ ಜಿಜ್ಞಾಸ್ಯನಾಗಿದ್ದಾನೆ ಅಂತ ಇಷ್ಟು ನಮಗೆ ತಿಳಿದು ಬರ್ತದೆ.